ಬೈರಮಂಗಲ ಏನಿದೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಹೋಗಿದ್ದು. ಹೀಗಾಗಿ ಏನಾಗಿದೆ ಅಲ್ಲಿ ಇವತ್ತು ಎಲ್ಲ ರಾಜಕಾರಣಿಗಳಿಗೂ ಭೂಮಿ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ಯಾವ್ಯಾವುದೋ ನೆಪಗಳನ್ನ ಒಡ್ಡಿ ಇವತ್ತು ಭೂಮಿನ 9,500 ಎಕರೆ ಜೊತೆಗೆ ಎಲ್ಲಿ ಗೋಮಾಳಗಳು ಸರ್ಕಾರಿ ಒತ್ತುವರಿಗಳು ಅದ್ರ ಮೇಲೆ ಕಣ್ಣು ಹಾಕ್ತಾರೆ. ಕಣ್ಣು ಹಾಕಿಲ್ಲ 2,500 ಎಕರೆಯಲ್ಲಿ ಗೋಮಾಳ ಮತ್ತು ಒತ್ತು ಸರ್ಕಾರಿ ಜಾಗ ಇದೆ. ಹಾಗಾಗಿ ಅದರಲ್ಲೂ DK ಶಿವಕುಮಾರ್ ಅಂತವ್ರಿಗೆ ಈ ಭೂದಾಹ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಸರ್ಕಾರಗಳು ಅಷ್ಟೇ, ನನಗೆ ಒಂದು ಸರ್ಕಾರ ಅಂತೇಳಿ ಎಲ್ಲ 3 ಸರ್ಕಾರಗಳು ಭೂಮಿನ ಕಿತ್ಗಳ ಇದರಲ್ಲಿ ಎಲ್ಲರೂ ಇವತ್ತು ಸಾವಿರಾರು ಎಕರೆ ಜಮೀನ ಮಾಡಿದ್ದಾರೆ. ಅದಕ್ಕಾಗಿ ಕಾನೂನುಗಳನ್ನೇ ಚೇಂಜ್ ಮಾಡ್ಕೊಂಡ್ರೆ ಮೊದಲು ಮಾಡಿದವರು ದೇವೇಗೌಡರು, ಅನಂತರ ಯಡಿಯೂರಪ್ಪ, ಈಗ ಸಿದ್ದರಾಮಯ್ಯ. ಮತ್ತು ಏನು ಸೆಂಟ್ರಲ್ಲಿ 3 ಕಾಯ್ದೆಗಳನ್ನ ವಾಪಸ್ ತಗೋಬೇಕಂತ ಹೋರಾಟ ಮಾಡಿದಾಗ ತಗತೀವಿ ಅಂತ ಇದೆ ಹೇಳಿದ್ರು. ಇವರು ಅಧಿಕಾರಕ್ಕೆ ಬಂದಮೇಲೆ ತಗೊಂಡಿಲ್ಲ. ಅದರ ನೋಡಿ ಅವರ ದಾಹ, ಅವರು ಎಲ್ಲರೂ 3 ಜನ ಅಂತ ಒಂದಾಗಿದೆ. ಹಾಗಾಗಿ ಭೂಮಿ ಕಿತ್ಕೊಂಡ್ರೆ ನಾವು ನಮಗಲ್ಲ ಅನ್ನ ತಿನ್ನೋರು ಎಲ್ಲರಿಗೂ ಸಮಸ್ಯೆ ಬರ್ತದೆ. ಯಾಕಂದರೆ ಇವತ್ತು ಅದು ಕಾರ್ಪೊರೇಟ್ ಕೃಷಿಗೆ ಹೋದರೆ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದರೂ ಕೊಡಬೇಕಂತ. ಆಗ ರೈತ ಇರಲ್ಲ ಚೌಕಾಸಿ ಮಾಡೋಕ್ಕೆ. ಹಾಗಾಗಿ ರೈತನ ಜೊತೆಗೆ ಯಾರ್ಯಾರು ಪಟ್ಟಣದಲ್ಲಿ ಇರ್ತೀರ, ಯಾರ್ಯಾರು ಅನ್ನ ಊಟ ಮಾಡ್ತೀರ, ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದು ರೈತರ ಒಂದು ವಿಷಯ ಇಲ್ಲ, ನಮ್ಮೆಲ್ಲರ ವಿಷಯ. ಹಾಗಾಗಿ ಭೂಮಿಗೆ ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲೆಲ್ಲಿ ಇರ್ತೀರಾ ಅಲ್ಲಲ್ಲಿ ಒಂದು ಕೈಲಿ ಬರೋಕ್ಕಾಗಲ್ಲ, ಅವನು ಅಲ್ಲಲ್ಲೇ ಸಪೋರ್ಟ್ ಮಾಡಲಿ. ಹಾಗಾಗಿ ಬಿಡದಿ ಇರ್ಬೋದು, ಈ ಕಡೆ ಜಂಗಮಕೋಟೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಆ ಕಡೆ ಕೊಡಗಲ್ಲಿ CND ಅಂತ ಒಂದು ಕಾನೂನು ತಂದಿದ್ರೆ ಎಲ್ಲ ಭಾಳಷ್ಟು ರೈತರು ಭೂಮಿ ಮೇಲೆ ಕಣ್ಣು ಹಾಕಿದರೆ. ಹಾಗಾಗಿ ಒಂದು ಸತಿ ಭೂಮಿಗೆ ಹೊರಟಾದ್ರೆ ನಾವೆಲ್ಲರೂ ಗುಲಾಮರಾಗಬೇಕಾಗುತ್ತೆ. ಎಲ್ಲ MNC ಕಂಪ್ನಿಗಳ ಕೈಗೆ ಹೋಗುತ್ತೆ. ಅವತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಇವತ್ತು ಸಾವಿರಾರು MNC ಕಂಪ್ನಿಗಳು ನಮ್ಮ ದೇಶಕ್ಕೆ ಕಾಲಿಡ್ತವೆ. ಯಾಕೆಂದರೆ ನಮ್ಮ ದೇಶದಲ್ಲಿ ತಿಳ್ಕೊಳ್ಳಿ, ಅಮೇರಿಕಾದಲ್ಲಿ 1,000 ಎಕರೆಯಲ್ಲಿ ಬೆಳೆದಂಥ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆಯಲ್ಲಿ ಬೆಳೀತಂತ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು. ಅಂದರೆ 1 ಎಕರೆ ಈಕ್ವಲ್ಸ್ ಟು 1,000 ಎಕರೆ. ಅಂಥ ಭೂಮಿನ ನಾವು ದುಡ್ಡಿಲ್ಲದೆ ಇರೋ ನಮ್ಮ ಹತ್ರ ನಾವು ನೈಸರ್ಗಿಕವಾಗಿ ನಾವು ಅಗರ್ಭ ಶ್ರೀಮಂತರು. ಹಾಗೆ ಈಗಾಗಲೇ